ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹೇಮಂತ್. ಒಂದು ಹೊಸ ವೀಡಿಯೋಗೆ ಸ್ವಾಗತ. ನಾನಿವತ್ತು ಒಬ್ಬನೇ ಸೋಲೋ ಟ್ರಿಪ್ಪಲ್ಲಿ ತಿರುಪತಿಗೆ ಬಂದಿದ್ದೀನಿ. ಒಬ್ಬನೇ ಫಸ್ಟ್ ಟೈಮ್ ನಾನು ಎಲ್ಲಿಯೂ ಟ್ರಿಪ್ ಹೋಗ್ತಾ ಇರೋದು. ಮುಂಚೆ ಎಲ್ಲ ಗ್ರೂಪಲ್ಲಿ ಹೋಗ್ತಾಯಿದ್ದೆ. ಸೊ ಫಸ್ಟ್ ಟೈಮ್ ಸೋಲೋ ಬಂದಿರೋಂಥದ್ದು. ಈಗ ನಾನು ಸುಮಾರು ಒಂದು 4:30 ಆಗಿದೆ ಬೆಳಗಿನ ಜಾವ. ತಿರುಪತಿ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ತಿರುಪತಿ ನೀವು ಎಲ್ಲಿ ಸ್ಟೇ ಆಗಬೇಕು ಮತ್ತು ಹೆಂಗೆ ಹೋಗಬೇಕು ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈಲ್ವೆ ಸ್ಟೇಷನಲ್ಲೇ ಇದ್ದಂತಹ ವೆಯ್ಟಿಂಗ್ ರೂಮಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ತಿರುಮಲ ಕಡೆಗೆ ಹೊರಟೆ. ನೋಡಿ, ಇದು ರೈಲ್ವೆ ಸ್ಟೇಷನ್ ಎದುರುಗಡೆಗೆ ಆದಂಗೆ ನಿಮಗೆ ತಿರುಮಲಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ ಇದೆ. ಸೊ ಇಲ್ಲಿಗೆ ಬಂದರೆ ನಿಮಗೆ ತಿರುಮಲಗೆ ಹೋಗೋಕ್ಕೆ ಬಸ್ ಸಿಗುತ್ತೆ. ನೋಡಿ, ತಿರುಪತಿಯಲ್ಲಿ ಇದೊಂದು ಆಫರ್ ಇದೆ. ಸೊ ನೀವೇನಾದ್ರು 72 ಅವರ್ಸಲ್ಲಿ ವಾಪಸ್ ಆಗ್ತಾ ಇದ್ದೀರಾ ಅಂದರೆ AC ಬಸ್ 200 ರೂಪೀಸ್ ಕೊಟ್ಟರೆ ಹೋಗ್ತಾ ಬರ್ತಾ 2 ರಿಟರ್ನ್ ಟಿಕೆಟ್ ಕೊಡ್ತಾರೆ. ಸೊ ನಾರ್ಮಲ್ ಬಸ್ಸು 160 ರೂಪೀಸ್ಗೆ ಟಿಕೆಟ್ಸ್ ಇದೆ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಬೋದು. ನಾನೀಗ AC ಬಸ್ಸಲ್ಲಿ ಕೂತಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನೋಡಿ, ಇದು ಗೂವೆ ಟಿಕೆಟ್ಸ್ ತೊಗೊಂಡಿರೋದು 200 ರೂಪೀಸ್ ಇದೆ. ಅದು 17th ನನ್ನ ಡೇಟ್ ಆಫ್ ಇಶ್ಯೂ 14 ಡಿಸೆಂಬರ್ ಇದೆ. ಸೊ ವ್ಯಾಲಿಡ್ ಟಿಲ್ 17th ಡಿಸೆಂಬರ್ವರೆಗೆ ಇರುತ್ತೆ. ನೋಡಿರಿ, ಡೌನ್ ಜರ್ನಿ ವ್ಯಾಲಿಡ್ ಟಿಲ್ 72 ಅವರ್ಸ್ ಫ್ರಮ್ ಟೈಮ್ ಇಶ್ಯೂ. ತಿರುಮಲಗೆ ಬಂದಿಳಿದ ನಂತರ ನಾನು ಸ್ಟೇಗೋಸ್ಕರ ಹೋಗ್ತಾ ಇದ್ದೀನಿ. ಸೊ ನಮಗೆ ಇಲ್ಲಿ ಒಬ್ಬನೇ ಇರೋದ್ರಿಂದ ರೂಮ್ಸ್ ಕೊಡೋಲ್ಲ. ಸೊ ಅದಕ್ಕೆ ಅಲ್ಲೇ ತಿರುಪತಿಯಲ್ಲಿದ್ದಂತಹ ಲಾಕರ್ ಫೆಸಿಲಿಟಿ ಅಂದರೆ ಲಾಕರ್ ಕೊಡ್ತಾರೆ, ಅಲ್ಲಿ ನನ್ನ ಲಗೇಜ್ ಎಲ್ಲ ಇಟ್ಟು ಹೋಗ್ಬೋದು. ಸೊ ಅದಕ್ಕೆ ಲಾಕರ್ ಫೆಸಿಲಿಟಿ ತಗೊಳ್ಳೋಕ್ಕೋಸ್ಕರ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀನಿ. ಸೊ ಫಸ್ಟ್ ಈಗ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡ್ಮೇಲೆ ಲಾಕರ್ ಕೊಡ್ತಾರೆ. ನೋಡಿ, ಈ ಥರದೊಂದು ಟೋಕನ್ ಕೊಡ್ತಾರೆ. ಇಲ್ಲಿ ಹಾಲ್ ನಂಬರು ಮತ್ತು ಲಾಕರ್ ನಂಬರ್ ಮೆನ್ಷನ್ ಆಗಿರುತ್ತೆ. ಸೊ ಈ ಟೋಕನ್ನಲ್ಲಿ ಹಾಲ್ ತೊಗೊಂಡೋಗೋದ್ರೆ ಅಲ್ಲೊಬ್ಬರು ಎನ್ಕ್ವೈರಿ ಇರ್ತಾರೆ. ಅವ್ರು ಚೆಕ್ ಮಾಡಿ ಬೀಗ ಕೊಡ್ತಾರೆ. ಇಲ್ಲಿ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ಎಂಟ್ರಿ ಇಸ್ಕೊತಾರೆ. ನೋಡಿ, ಫೋಟೋ ಹೆಂಗೆ ತೆಗೆದು ಕಳ್ಳ ಇದ್ದಾಗಿದೆಯಲ್ಲ. ನಮ್ಗಲ್ಲಿ ಇಶ್ಯೂ ಮಾಡಿದಂತಹ ಟಿಕೆಟ್ನ ಇಲ್ಲಿ ಎನ್ಕ್ವೈರಿ ಇರ್ತಾರೆ. ಇವ್ರಿಗೆ ಬಂದು ನಾವು ಟಿಕೆಟ್ ಕೊಟ್ಟರೆ ಅವರು ನಮಗೆ ಲಾಕರ್ದು ಕೀ ಕೊಡ್ತಾರೆ. ಇದೇ ನೋಡಿ, ನಂದು ಲಾಕರ್ 470 ಟಿಕೆಟಲ್ಲಿರೋ ಅಂಥದ್ದೇ. ಸೊ ಇದು ನಂದು ಮೀಡಿಯಮ್ ಸೈಜ್ ಬ್ಯಾಗ್ ಅಂತ ಹೇಳಿದಕ್ಕೆ ಬ್ಯಾಗ್ ಸೈಜ್ ಮೇಲೆ ಕೊಡ್ತಾರೆ. ಇನ್ನೂ ದೊಡ್ಡ ಜಾಸ್ತಿ ಬ್ಯಾಗ್ ಇತ್ತು ಅಂದರೆ ದೊಡ್ಡಗಿರೋ ಲಾಕರ್ ಕೊಡ್ತಾರೆ. ನಂದು ಮೀಡಿಯಮ್ ಸೈಜ್ ಅನ್ನೋಕ್ಕೆ ಇಟ್ಕೊಟ್ಟಿದ್ದಾರೆ. ಇಷ್ಟೇ ಸ್ಪೇಸ್. ಯಾತ್ರಿ ಸದನ 1 ಅಂತ. ಸೊ ಇಲ್ಲಿ ನನ್ನ ಲಗೇಜನ್ನೆಲ್ಲ ಇಟ್ಟಿರೋದು. ಇದು ದೇವಸ್ಥಾನದಿಂದ ನಿಮಗೆ 1 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ. ಸೊ ನನ್ನ ಲಗೇಜ್ನೆಲ್ಲ ಇಲ್ಲಿಟ್ಟು ಫ್ರೆಶ್ ಅಪ್ ಆಗಿ ನನಗೆ ದರ್ಶನ ಇರೋದಿನ್ನು ಮಧ್ಯರಾತ್ರಿ ಇತ್ತು. ಸೊ ಅದಕ್ಕೆ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ನೋಡಿ, ಇದು ದೇವಸ್ಥಾನದ ಈ ಕಡೆ ರೋಡಲ್ಲೇ ನೀವು ಬಂದರೆ ಇಲ್ಲೇ ವರಾಹಸ್ವಾಮಿ ದೇವಸ್ಥಾನ. ಸೊ ಈಗ ವರಾಹಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಕ್ಯೂ ತುಂಬ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ವರಾಹಸ್ವಾಮಿ ದೇವ್ರ ದರ್ಶನ ಆದ ನಂತರ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಹಯಗ್ರೀವ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೇ ಹಯಗ್ರೀವ ಸ್ವಾಮಿ ದೇವಸ್ಥಾನ. ಸೊ ಈ ದೇವಸ್ಥಾನ ಪಕ್ಕದಲ್ಲೇ ರಾಧಾಕೃಷ್ಣರ ದೇವಸ್ಥಾನ ಕೂಡ ಇದೆ. ತಿರುಪತಿಯಲ್ಲಿ ನನಗೆ ಸಿಕ್ಕಿರುವಂಥದ್ದು ಅಂಗ ಪ್ರದಕ್ಷಿಣೆ ಅಂತ. ಸೊ ಈ ಅಂಗ ಪ್ರದಕ್ಷಿಣೆ ನಿಮಗೆ ಲಕ್ಕಿ ಡಿಪ್ಪಲ್ಲಿ ಸಿಗ್ತಾಯಿತ್ತು. ಸೊ ಆದರೆ ಈಗ ಜನವರಿಯಿಂದ ಏನು ಮಾಡಿದ್ದಾರೆ ಅಂದರೆ ಇದನ್ನು ನಾರ್ಮಲಾಗಿ ನಿಮಗೆ ಪ್ರತಿದಿನವೂ ಕೊಡ್ತಾ ಇದ್ದಾರೆ. ಮುಂಚೆ ನನಗಿದು ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿರೋದ್ರಿಂದ ನಾನು ಅಂಗ ಪ್ರದಕ್ಷಿಣೆ ಏನಪ್ಪ ಅಂದರೆ ದೇವಸ್ಥಾನದ ಸುತ್ತ ಅಂದರೆ ನಿಮಗೆ ಚಿನ್ನದ ಬಾಗಿಲು ಬರುತ್ತಲ್ಲ, ಅಲ್ಲಿ ಗರ್ಭಗುಡಿಯ ಸುತ್ತ ಉರುಳು ಸೇವೆ ಮಾಡೋಕ್ಕಂತ ಅವಕಾಶ ಸಿಗುತ್ತೆ. ಸೊ ಅದನ್ನೇ ಅಂಗ ಪ್ರದಕ್ಷಿಣೆ ಅಂತ ಕರೀತಾರೆ. ಫಸ್ಟು ಸುಪ್ರಭಾತ ಸೇವೆಯವ್ರನ್ನ ಒಳಗೆ ಬಿಡ್ತಾರೆ. ಸುಪ್ರಭಾತ ಸೇವೆ ಆದವ್ರನ್ನ ಅಲ್ಲಿ ಸುಪ್ರಭಾತ ಸೇವೆ ನಡೀತಾ ಇರುತ್ತೆ. ನಾವು ಇಲ್ಲಿ ಆ ಗರ್ಭಗುಡಿಯ ಸುತ್ತ ಉರುಳು ಸೇವೆ ಮಾಡುವಂಥ ಅವಕಾಶ. ಸೊ ಈ ಅಂಗ ಪ್ರದಕ್ಷಿಣೆ ಅನ್ನೋದು ನಿಮಗೆ ಬೆಳಗಿನ ಜಾವದ್ದಾಗಿರುತ್ತೆ. ಸುಮಾರು ಒಂದು ದೇವಸ್ಥಾನ ಓಪನ್ ಆಗ್ತಿದ್ದಂಗೆ ಸುಪ್ರಭಾತವ್ರು ಒಳಗೆ ಹೋಗ್ತಾರೆ. ನೀವು ಒಂದು 4 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಉರುಳು ಸೇವೆ ಮಾಡುವಂಥದ್ದಾಗಿರುತ್ತೆ. ಸೊ ಅದಕ್ಕೂ ಮುಂಚೆ ನೀವು 1 ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಯಲ್ಲೇ ಹೋಗಬೇಕು. ಸೊ ಇದಾಗಿರುತ್ತೆ. ನೀವು ಒದ್ದೆ ಬಟ್ಟೆಲಿ ಇಲ್ಲ ಅಂದರೆ ಅಲ್ಲಿ ನಿಮಗೆ ಅವರು ಒಳಗೆ ಬಿಡೋದಿಲ್ಲ. ಸೊ ನೀವು ಅಲ್ಲಿ ಕಲ್ಯಾಣಿಲಿ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಆ ಒದ್ದೆ ಬಟ್ಟೆಲಿ ಹೋದರೆ ಮಾತ್ರ ನಿಮಗೆ ಅಂಗ ಪ್ರದಕ್ಷಿಣೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ.
ತಿರುಮಲಕ್ಕೆ ಬಂದಮೇಲೆ ಅಲ್ಲಿ ಸಿಗುವಂಥ ಅನ್ನಪ್ರಸಾದನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಅದಕ್ಕೇ ಅಲ್ಲಿ ಅನ್ನಪ್ರಸಾದ ಕೊಡುವಂಥ ಜಾಗಕ್ಕೆ ಹೊರಟೆ. नजरिया लागे नहीं कहीं ಪ್ರಸಾದ ತುಂಬ ಚೆನ್ನಾಗಿತ್ತು. ಏನೇ ಹೇಳಿ ನೀವು ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪ್ರಸಾದಗಳು ಅಷ್ಟೇ ಚೆನ್ನಾಗಿರುತ್ತೆ. ಸೊ ತಿರುಪತಿಯಲ್ಲಿ ನನಗೆ ಸುಮಾರು 16 ವರ್ಷ ಆದಮೇಲೆ 16ರಿಂದ 17 ವರ್ಷ ಆದಮೇಲೆ ಬರ್ತಾ ಇರೋದು ನಾನು. ಮುಂಚೆ ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ಫ್ಯಾಮಿಲಿ ಜೊತೆ ಬಂದಿದ್ದು. ಸೊ ಅದಾದಮೇಲೆ ಇದೇ ಫಸ್ಟ್ ಟೈಮು ಬರ್ತಾ ಇರೋದು ನಾನು. ಸೊ ನನಗೂ ಅಷ್ಟೊಂದು ಗೊತ್ತಿಲ್ಲ. ನಾನು ನಿಧಾನ ಕುಡ್ಕೊಂಡು ಹುಡ್ಕೊಂಡು ಎಲ್ಲ ಕಡೆ ಹೋಗ್ತಾಯಿದ್ದೀನಿ. ನಾನು ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಏನೇನಿದೆ ಅಂತ ಕಂಡಿಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಪ್ರಸಾದ ಮುಗಿಸ್ಕೊಂಡು ಎಲ್ಲೋ ನಮ್ಮ ಲಾಕರ್ ಇಟ್ಟಿದ್ನಲ್ಲ ಬ್ಯಾಗೆಲ್ಲ ಅದು ಎಲ್ಲಿದೆ ಅಂತ ರೋಡ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಮನೆಗೆ ಶಾಪಿಂಗ್ ಫೋಟೋಸು ಐಡೆಲ್ಲ ಇದೆಲ್ಲ ಈಗ ಶಾಪಿಂಗ್ ಮಾಡ್ತಾ ಇದ್ದೀನಿ ಒಬ್ಬನೇ. ಎಲ್ಲ ಫುಲ್ಲು ಮಾರ್ಕೆಟ್ ಫುಲ್ಲು 3 ಫ್ಲೋರು ಪ್ಲಸ್ ಗ್ರೌಂಡ್ ಫ್ಲೋರು ಅಂಡರ್ ಗ್ರೌಂಡ್ ಫ್ಲೋರ್ ಎಲ್ಲ ಇದೆ. ದೇವಸ್ಥಾನಕ್ಕೆ ಹೋಗೋ ಹತ್ರನೇ ಇರುವಂಥದ್ದು ಇದು. ಭಜನೆ ಸೆಂಟರ್. नजरिया लागे नहीं कहीं नजरिया लागे नहीं कहीं ಇದೇ ನೋಡಿ ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗುವಂಥ ರೋಡು. ಸೊ ಇಲ್ಲಿ ಕಾಣ್ತಿದೆಯಲ್ಲ ಈ ಲೈನಿಗೆ ಶೀಟು ಮತ್ತು ಅಂಗಡಿಗಳೆಲ್ಲ. ಸುಮಾರು ನಾನು ನಿಮ್ಗೆ ಹೇಳಿದ್ನಲ್ಲ 16 ವರ್ಷದಿಂದ ನಾನು ಬಂದಿದ್ದೆ ಅಂತ. ಅವಾಗ ನಮಗೆ ರೂಮ್ ಸಿಗದೆ ನಾವು ಇಲ್ಲಿ ಅಂಗಡಿಗಳು ಕಾಣ್ತಾ ಇದ್ದೀವಿ ನಿಮಗೆ. ಈ ಅಂಗಡಿ ಹತ್ರ ಫುಟ್ಪಾತಲ್ಲಿ ಮಲಗಿದ್ವಿ ನೈಟೆಲ್ಲ. ರೂಮ್ ಸಿಗದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಅಂಗಡಿ ಹತ್ರ ನಾವು ಫುಟ್ಪಾತಲ್ಲಿ ಮಲಗಿದ್ವಿ ನೈಟ್. ಆಮೇಲೆ ಈಗ ಎಲ್ಲಿ ಲಾಕರ್ ರೂಮ್ ಮಾಡಿದ್ದೀನಿ. ಸೊ ರೂಮ್ ಸಿಗದೆ ಅದಕ್ಕೆ ನೆಕ್ಸ್ಟ್ ಡೇಗೆ ಆ ಲಾಕರಲ್ಲಿ ಅದೇ ಸೇಮ್ ಇದಕ್ಕೂ ಬಿಲ್ಡಿಂಗ್ ಹೋಗಿ ಅಲ್ಲೇ ಲಾಕರಲ್ಲಿ ಬ್ಯಾಗ್ಗಳಿಟ್ಟು ದರ್ಶನಕ್ಕೆ ಹೋಗಿದ್ದು ನಾವು. ಸುಮಾರು ಈಗ 12 ಗಂಟೆ ಆಗಿದೆ ನೋಡಿ. ಇಡ್ಲಿ ಹೆಂಗೆ ಬೀಳ್ತಾ ಇದೆ ಅಂತ ಪ್ರದಕ್ಷಿಣೆಗೆ ಹೊರಡ್ತಾ ಇದ್ದೀವಿ. ಚಳಿ ತುಂಬ ಇದೆ ನೋಡಿ. ಈಗ ಸುಮಾರು ಮಧ್ಯರಾತ್ರಿ 12 ಗಂಟೆ ಆಗಿದೆ. ಹಂಗಿದ್ರು ಎಷ್ಟೊಂದು ಶಾಪ್ಸ್ ಎಲ್ಲ ಓಪನ್ ಇದೆ. ಸ್ಟಿಲ್ ತುಂಬ ಜನ ಓಡಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ ಇನ್ನೂ. ಸೊ ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸುಮಾರು 16 ಡಿಗ್ರಿ ಇದೆ. ತುಂಬ ಚಳಿ ಇದೆ. ಈ ಚಳಿಲಿ ಈಗ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ನನ್ನ ಜೊತೆಗೆ ಹೊಸದಾಗಿ ಪರಿಚಯ ಆಗಿದ್ದಾರೆ ಸಂದೀಪ್ ಫ್ರಮ್ ತೆಲಂಗಾಣ. ಸೊ ಇವರು ನಮ್ಮ ಲಾಕರ್ ರೂಮಲ್ಲೇ ಇದ್ದರು. ಅವ್ರಿಗೂ ಅಂಗ ಪ್ರದಕ್ಷಿಣೆ ಇತ್ತಂತೆ. ಸೊ ಅಲ್ಲಿ ಮಾತಾಡಿಸಿ ಪರಿಚಯ ಆದರು. ಸೊ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ. ಈಗ ಕೊಡದ ಹತ್ರ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಸೊ ಈಗ ಮುಳುಗ್ಬೇಕು ನೋಡಿ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಅಲ್ಲೊಂದು ಗೇಟ್ ಕಾಣ್ತಾ ಇದೆಯಾ, ಆ ಗೇಟಲ್ಲಿ ಬಿಡ್ತಾರೆ. ಅಲ್ಲೋಗಿ ಸ್ನಾನ ಮಾಡಬೇಕು. ಯೂಶ್ವಲಿ ನೀವು ಬೇರೆ ಟೈಮಲ್ಲಿ ಬಂದರೆ ಈ ಕಡೆ ಸೈಡ್ ಇದೆ, ಅಲ್ಲಿಂದ ಬಿಡ್ತಾರೆ ಸ್ನಾನ ಮಾಡಲಿಕ್ಕೆ. ಬಟ್ ಈಗ ಅಂಗ ಪ್ರದಕ್ಷಿಣೆ ಅವ್ರಿಗೆಲ್ಲರೂ ಈ ಜಾಗದಿಂದ ಬಿಡ್ತಾರೆ. ಇಲ್ಲೋಗಿ ಸ್ನಾನ ಮಾಡಬೇಕು. ಇಲ್ಲಿ ಕಾಯ್ತಾ ಇರೋರೆಲ್ಲರೂ ಕೂಡ ಅಂಗ ಪ್ರದಕ್ಷಿಣೆಗೆ ವೆಯ್ಟ್ ಮಾಡ್ತಾ ಇರೋದು. ದೇವಸ್ಥಾನ ಪಕ್ಕದಲ್ಲಿರುವಂಥ ಗೇಟಲ್ಲೇ ಬಿಡ್ತಾರೆ ಸ್ನಾನ ಮಾಡಲಿಕ್ಕೆ. ನೋಡಿ ಕರೆಕ್ಟ್ 12 ಗಂಟೆಗೆ ಇಲ್ಲಿ ಕಲ್ಯಾಣಿದು ಡೋರ್ ಓಪನ್ ಮಾಡ್ತಾ ಇದ್ದಾರೆ. ಈಗ ಹೋಗಿ ನೀರಲ್ಲಿ ಮುಳುಗಿ ಬಟ್ಟೆನೆಲ್ಲ ಒದ್ದೆ ಮಾಡ್ಕೊಂಡು ಬರಬೇಕು ನೋಡಿ. ಎಲ್ಲ ಈಗ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ. ನಾವೀಗ ಹೋಗ್ಬೇಕು.
ಸೊ ಈಗ ಸ್ನಾನ ಆಯಿತು ಕಲ್ಯಾಣಿಲಿ. ತುಂಬ ಚಳಿ ಇದೆ. ಇಟ್ ವಾಸ್ ವೆರಿ ಕೋಲ್ಡ್. ತುಂಬ ಚಳಿ ಇದೆ. ಸೊ ಈಗ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದ ಈ ಕಡೆ ಸೈಡ್ ಇರುವಂಥ ಸುಪತಮ್ ಮತ್ತು ವೈಕುಂಠಂ Q1 Q2 ಲೈನ್ಸ್ ಇದೆ. ಸೊ ಆ ಕಡೆಗೆ ಹೋಗಬೇಕು. ಅಲ್ಲಿಗೆ ಹೋಗ್ತಾ ಇದೀವಿ. ಹೌ ಆರ್ ಯು ಫೀಲಿಂಗ್ ಬ್ರೋ? ಸಾರಿ, ಹೌ ಆರ್ ಯು ಫೀಲಿಂಗ್ ನೌ? ಇಟ್ಸ್ ವೆರಿ ಕೋಲ್ಡ್ ಬ್ರೋ. ಈಸ್ ಆಲ್ಸೋ ಫೀಲಿಂಗ್ ಲೈಕ್ ವೆರಿ ಕೋಲ್ಡ್, ಲೈಕ್ ಈ 16 ಡಿಗ್ರಿ. ಲೈಕ್ ಐ ಆಮ್ ಫೀಲಿಂಗ್ ಲೈಕ್ ಕೇದಾರ್ನಾಥಲ್ಲಿ ಎಷ್ಟು ಚಳಿ ಇತ್ತಲ್ಲ ಅಷ್ಟೇ ಚಳಿ ಆಗ್ತದೆ. ಸೊ ಇದೆ ನೋಡಿ ಸುಪತಮ್ ಮತ್ತು ವೈಕುಂಠಂ Q1 Q2 ಹೋಗುವಂತಹ ರೋಡು ದೇವಸ್ಥಾನ ಪಕ್ಕದಲ್ಲೇ. ಎಲ್ಲ ನೋಡಿ SST ಟೋಕನ್ನು ಮತ್ತು ನಾರ್ಮಲ್ ಫ್ರೀ ಟಿಕೆಟಲ್ಲಿ ನಿಂತಿರೋವಂಥ ಫ್ರೀ ದರ್ಶನಕ್ಕೆ ನಿಂತಿರೋವಂಥವ್ರು. ಸೊ ಚಳಿಗೆ ಮಾತೇ ಬರ್ತಾ ಇಲ್ಲ, ಫುಲ್ಲು ಕೋಲ್ಡ್ಗಾಗಿ ಬಾಯೆಲ್ಲ ಇಟ್ಕೊಂಡಂಗೆ ಆಗ್ತಾಯಿದೆ. ನೋಡಿ ನಾನು ತೋರಿಸಿದ್ನಲ್ಲ ಸುಪತಮ್, ಅಲ್ಲಿಂದ ಬಂದರೆ ಈ ಥರದ್ದು ರೋಡ್ ಬರುತ್ತೆ. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಹಿಂಗೆ ಇಲ್ಲಿ ಹೋಗ್ತಾ ಇರೋಲ್ಲ ಆಲ್ಮೋಸ್ಟ್ ಅಲ್ಲಿ ಅಂಗ ಪ್ರದಕ್ಷಿಣೆ ಮತ್ತು ಸುಪ್ರಭಾತ ಸೇವೆ ಅವರೇ. ನೋಡಿ ಇದೆ ATC ಸರ್ಕಲ್ಲು. ಸೊ ATC ಸರ್ಕಲ್ ಹತ್ರ ಎಲ್ಲ ಕ್ಯೂ ನಿಂತಿದ್ದಾರಲ್ಲ, ಸೊ ಇಲ್ಲಿಂದನೇ ಬಿಡೋ ಅಂಥದ್ದು ನಮ್ಮನ್ನ. ಸೊ ಈಗ ಬಿಡೋ ಗಂಟೆ 1 ಗಂಟೆಗೆ ನಾವು ಬಿಡೋದು, 1 ಗಂಟೆ ಮೇಲೆ. ಸೊ ಇಲ್ಲಿ ಅಲ್ಲಿವರೆಗೆ ಕುತ್ಕೊಬೇಕು ಸ್ವಲ್ಪ ಹೊತ್ತು. ಸುಮಾರು ಈಗ 12:50 ಟೈಮು. ಸೊ ಈಗ ಫಸ್ಟ್ ಲೇಡೀಸ್ನ ಒಳಗೆ ಬಿಡ್ತಾರೆ, ಆಮೇಲೆ ನಮ್ಮನ್ನ ಬಿಡೋದು. ಸೊ ಕರೆದ್ರು ಅದಕ್ಕೆಲ್ಲ ಹೋಗ್ತಾ ಇದ್ದಾರೆ. ಲೇಡೀಸ್ ಆಗ್ತಿದ್ರೆ ನೆಕ್ಸ್ಟ್ ನಮ್ಮನ್ನ. ಇಲ್ಲಿಗೆ ಮೊಬೈಲ್ಸ್ ಎಲ್ಲ ಲಾಸ್ಟು, ಮೊಬೈಲ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗ್ಬೇಕೀಗ. ಸೊ ದರ್ಶನ ಆದಮೇಲೆ ಸಿಗುವ. ದರ್ಶನ ಮುಗಿಸ್ಕೊಂಡು ಈಗ ತಾನೇ ಮೊಬೈಲ್ ಕಲೆಕ್ಟ್ ಮಾಡಿದೆ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಅಂಗ ಪ್ರದಕ್ಷಿಣೆ ಉಳ್ಸೇವೇನೂ ಅಷ್ಟೇ ಪ್ರಕಾರ ತುಂಬ ಅದು ಚೆನ್ನಾಗಾಯಿತು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗೈತೆ. 2 ಕನಸು ಆಗಲಿಲ್ಲ ದೇವ್ರು ನೋಡೋಕ್ಕೆ. ಯಾಕೆಂದರೆ ಸುಪ್ರಭಾತ ಆಗ್ತಿದ್ದಂಗೆ ನಮ್ಮನ್ನ ಒಳಗೆ ಬಿಡ್ತಾರೆ. ಸುಪ್ರಭಾತ ಅವರು ಒಳಗೆ ಹೋಗ್ತಿದ್ದಂಗೆ ನಮಗೆ ಅಲ್ಲಿ ಉಳ್ಸೇವೆ ಮಾಡೋಕ್ಕೆ ಬಿಡ್ತಾರೆ. ಸೊ ಉಳ್ಸೇವೆ ಮುಗಿಸ್ಕೊಂಡು ನಾವು ಮತ್ತೆ ಆಚೆ ಬರಬೇಕು. ಆಚೆ ಒಂದು ಸುಪ್ರಭಾತದವ್ರು ಆಚೆ ಹೋಗ್ತಿದ್ದಂಗೆ ನಮ್ಮನ್ನು ಮತ್ತು ಮಾಮೂಲಿ ಕ್ಯೂರ್ ಇರ್ತಾರಲ್ಲ ಅವ್ರ ಜೊತೆಗೆ ಬಿಟ್ಬಿಡ್ತಾರೆ. ಸೊ ಅವಾಗ ತಾನೇ ದೇವ್ರನ್ನ ಎಬ್ಬಿಸಿ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ತಾಯಿರ್ತಾರೆ. ಸೊ ದೇವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಷ್ಟು 16 ವರ್ಷ ಆದಮೇಲೆ ತಿರುಪತಿ ತಿಮ್ಮಪ್ಪನ ನೋಡಿದ್ದು. ನನ್ನ ಮುಖದಲ್ಲೇ ಗೊತ್ತಾಗ್ತದೆ ಎಷ್ಟು ಖುಷಿಯಾಗಿದ್ದೀನಿ ಅಂತ ದರ್ಶನದಿಂದ. ನೋಡೋಣ, ಇನ್ನು ಸುಪ್ರಭಾತ ಸೇವೆ, ತೋಮಾಲೆ ಸೇವೆ ಸಿಕ್ಬಿಟ್ರಂತ ಅದೃಷ್ಟವಂತರು ಅಂದ್ಕೊಳ್ಳಿ. ಯಾಕಂದರೆ ದೇವ್ರನ್ನ ಅಷ್ಟು ಹತ್ರದಿಂದ ನೋಡ್ಬೋದು. ಸೊ ನೋಡೋಣ, ಅಪ್ಲೈ ಮಾಡೋದು ಅದಕ್ಕೂ ಸಿಕ್ಕರೆ ಅದಂತೂ ಮಿಸ್ಸೇ ಮಾಡಲ್ಲ. ಯಾವುದೇ ಕಾರಣಕ್ಕೂ ಬಂದು ದರ್ಶನ ಮಾಡ್ಕೊಂಡು ಹೋಗೋದೆ. ಸೊ ಈಗ ಮತ್ತೆ ನಮ್ಮ ಲಾಕರ್ ಕಡೆಗೆ ಹೊರಟಿದ್ದೀನಿ. ನೋಡೋಣ, ಈಗ ಲಾಕರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಲಗೇಜ್ ತೊಗೊಂಡು ಬೆಟ್ಟದಿಂದ ಕೆಳಗೆ ಹೋಗಿ ಅಲ್ಲಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಮತ್ತು ಅಲ್ಮೇಲು ಮಂಗಾಪುರ ದೇವಸ್ಥಾನ ನೋಡಿಕೊಂಡು ಕಾಳಹಸ್ತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಫಸ್ಟು ನಿದ್ದೆ ಮಾಡ್ಕೊಂಡು ಹೋಗೋದ ಸ್ವಲ್ಪ ಅಥವಾ ಹೊರಟ್ಬಿಡೋದ ಅನ್ನೋದು ಯೋಚನೆ ಮಾಡ್ತಾಯಿದ್ದೀನಿ. ಅದನ್ನು ಕನ್ಫರ್ಮ್ ಮಾಡ್ಕೊಬೇಕು. ಏನು ಮಾಡ್ತೀನಿ ಅನ್ನೋದನ್ನ ಲಾಕರ್ಗೆ ಹೋಗಿ ತಿಳಿಸ್ತೀನಿ, ಆಯಿತಾ? ಸ್ಟೇ ಟ್ಯೂನ್. ಮತ್ತು ಫೋನು ಅಷ್ಟೇ, ಅಲ್ಲಿ ಇಸ್ಕೊಂಡವ್ರು ಟಿಕೆಟಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಎಲ್ಲಿ ಇಸ್ಕೊಬೇಕಂತ. ನಂದು ಪ್ಯಾಕ್ 4 ಕೌಂಟ್ರ್ 5 ಅಂತ ಇತ್ತು. ಅದು ದೇವಸ್ಥಾನ ಹತ್ರನೇ ಇದೆ. ಸೊ ಅಲ್ಲಿ ಬಂದು ಆರಾಮಾಗಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ರೆಸ್ಟ್ ಮಾಡದೆ ಲಾಕರ್ ರೂಮಲ್ಲಿದ್ದಂತಹ ನನ್ನ ಲಗೇಜ್ಗಳನ್ನ ತೊಗೊಂಡು ನಾನು ತಿರುಮಲೆಯಿಂದ ತಿರುಪತಿ ಕಡೆಗೆ ಹೊರಟೆ. ಸೊ ತಿರುಪತಿಗೆ ಬರ್ತಾ ಇದ್ದಂಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಲಾಕರ್ ರೂಮ್ ಇತ್ತು. ಸೊ ಅಲ್ಲಿ ನನ್ನ ಲಗೇಜ್ಗಳನ್ನೆಲ್ಲ ಇಟ್ಟು ಶ್ರೀ ಗೋವಿಂದರಾಜ ಸ್ವಾಮಿ ದರ್ಶನಕ್ಕೆ ಹೊರಟೆ. ದರ್ಶನ ತುಂಬ ಚೆನ್ನಾಗೇ ಆಯಿತು. ರಶ್ ಏನಿರಲಿಲ್ಲ ಅಷ್ಟು. ವಿತಿನ್ 40 ಮಿನಿಟ್ಸಲ್ಲಿ ನನಗೆ ದರ್ಶನ ಆಯಿತು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾನು ನೆಕ್ಸ್ಟು ರ್ಯಾಪಿಡೋ ಬುಕ್ ಮಾಡಿಕೊಂಡೆ. ರ್ಯಾಪಿಡೋ ಬುಕ್ ಮಾಡಿಕೊಂಡು ಅಲ್ಲಿಂದ ಅಲ್ಮೇಲು ಮಂಗಾಪುರದ ತಾಯಿ ದರ್ಶನಕ್ಕೆ ಹೊರಟೆ. ನೀವು ಅಲ್ಮೇಲು ಮಂಗಾಪುರಕ್ಕೆ ಹೋಗ್ಬೇಕಂದ್ರೆ ಆಟೋ, ಬಸ್ ಎಲ್ಲ ಇದೆ. ಬಟ್ ನಾನು ಹೀಗಿದ್ರು ಒಬ್ಬನೇ ಅಲ್ವಾ ಇದ್ದಿದ್ದು. ಸೊ ಅದಕ್ಕೆ ರ್ಯಾಪಿಡೋ ಬುಕ್ ಮಾಡಿಕೊಂಡೆ. ರೀಸನಬಲ್ ಪ್ರೈಸಲ್ಲೇ ಇತ್ತು. ನಿಮಗೆ ತಿರುಪತಿಯಿಂದ ಸುಮಾರು ಒಂದು 20 ಮಿನಿಟ್ಸ್ ಡ್ರೈವ್ ಆಗುತ್ತೆ ರ್ಯಾಪಿಡೋದಲ್ಲಾದರೆ. ಆಟೋದಲ್ಲಾದರೆ, ಬಸ್ಸಲ್ಲಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಇಲ್ಲಿಗೆ ಬಂದಾಗಲೂ ಅಷ್ಟೇ ಅಷ್ಟೊಂದೇನು ರಶ್ ಇರಲಿಲ್ಲ. ನನಗೊಂದು 30 ಮಿನಿಟ್ಸ್ ಒಳಗಡೆ ದೇವ್ರ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ತಿರುಪತಿ ಕಡೆಗೆ ಮತ್ತೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೊರಟೆ. ಸೊ ತಿರುಪತಿಗೆ ಬಂದು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆದೆ. ಸೊ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಕಾಳಹಸ್ತಿಗೆ ಬಸ್ಗಳು ಸಿಗುತ್ತೆ. 10 ನಿಮಿಷಕ್ಕೆ ಒಂದೊಂದು ಬಸ್ ಇರುತ್ತೆ ಕಾಳಹಸ್ತಿಗೆ. ಸೊ ನೀವೇನಾದರೂ ಬಸ್ಸಲ್ಲಿ ಹೋಗ್ತೀರಾ ಅಂದರೆ ನಿಮ್ಗೆ ಆರಾಮಾಗಿ ಬಸ್ ಸಿಗುತ್ತೆ. ನಿಮಗೆ ತಿರುಪತಿಯಿಂದ ಕಾಳಹಸ್ತಿಗೆ ಒಂದು 1 ಅವರ್ ಜರ್ನಿ ಆಗುತ್ತೆ. ಬಸ್ ಚಾರ್ಜ್ ಬಂದು ಒಂದು 60 ರೂಪೀಸಿಂದ 70 ರೂಪೀಸ್ ಒಳಗಡೆ ಇರುತ್ತೆ. ರೀಸನಬಲ್ ಪ್ರೈಸು, ನೀವು ಕೊಟ್ಬಿಟ್ಟು ಬರ್ಬೋದು. ಸೊ ಈಗ ತಿರುಪತಿಯಿಂದ ಕಾಳಹಸ್ತಿಗೆ ಬಂದಿದ್ದೀನಿ. ಇಲ್ಲೇನು ಕಾಳಹಸ್ತಿಗೆ
ತಿರುಪತಿಯಿಂದ 10 ನಿಮಿಷಕ್ಕೂ ಬಸ್ ಇತ್ತು. ಸೊ ಕಾಳಹಸ್ತಿ ದೇವ್ರು ನೋಡೋಣ ಅಂತ ಬಂದು. ಸೊ ಈಗ ಕಾಳಹಸ್ತಿ ದೇವಸ್ಥಾನದಲ್ಲಿದ್ದೀನಿ. ಇಲ್ಲೂ ಮೊಬೈಲ್ ಒಳಗಡೆ ಅಲೋ ಇಲ್ಲ, ಮೊಬೈಲ್ ಆಚೆ ಇಟ್ಬಿಟ್ಟು ಹೋಗ್ಬೇಕು. ಸೊ ಸಿಗುವ ದರ್ಶನ ಆದಮೇಲೆ ನೀವದು ಕಾಳಹಸ್ತಿಗೆ ಬರ್ತಾ ಇದ್ದೀರಾ ಅಂದರೆ ಈ ಥರ 4 ಗೋಪುರಗಳಿದೆ ಅಂತಪ್ಪ ಇಲ್ಲವೇ ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಕನ್ಫ್ಯೂಸ್ ಆಗಬೇಡಿ, ಇದೆ ಎಂಟ್ರೆನ್ಸ್. ಈ ಥರ ನಾನು ಹೋಗ್ತಾ ಇದ್ದೀನಲ್ಲ, ಇದೆ ಎಂಟ್ರೆನ್ಸ್, ಆ ಕಡೆದಲ್ಲ. ಸೊ ಕಾಳಹಸ್ತಿ ದೇವ್ರ ದರ್ಶನ ಆಯಿತು. ಈಗ ಬಸ್ ಹೊತ್ತಾಗ ಹೋಗ್ತಾ ಇದ್ದೀನಿ ತಿರುಪತಿಗೆ. ಇಲ್ಲೇ ದೇವಸ್ಥಾನ ಮುಂದೆ ಬಸ್ಸು, ಎಲ್ಲೂ ಮೊಬೈಲ್ ಅಲೋ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಮೊಬೈಲ್ ಎಲ್ಲೂ ಯೂಸ್ ಮಾಡಿಲ್ಲ ಜಾಸ್ತಿ, ಮತ್ತು ನಿದ್ದೆ ಸರಿಯಾಗಿಲ್ಲ, ಅದಕ್ಕೆ ಜಾಸ್ತಿ ಮೊಬೈಲ್ ಯೂಸ್ ಮಾಡಿಲ್ಲ. ಸೊ ಬನ್ನಿ ಈಗ ಬಸ್ ಹೊತ್ತಾಗ ದೇವಸ್ಥಾನದ ಹತ್ರ ಎಲ್ಲ ಫುಲ್ಲು ಬಸ್ ಬರ್ತಾ ಇತ್ತು. ಅದಕ್ಕೆ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಅಲ್ಲಿಂದ ಸೀಟ್ ಸಿಗುತ್ತೆ ಅಂತ. ಇದೇ ನೋಡಿ ಕಾಳಹಸ್ತಿಯ ಬಸ್ ಸ್ಟ್ಯಾಂಡ್. ಈಗ ತಿರುಪತಿ ಬಸ್ ಹುಡುಕಿ ಹತ್ಬೇಕು ನಾನು. ಕಾಳಹಸ್ತಿಯಿಂದ ಹೊರಟು ತಿರುಪತಿಗೆ ಬಂದು ರೀಚ್ ಆದೆ. ತಿರುಪತಿಗೆ ಬಂದು ರೀಚ್ ಆಗ್ತಿದ್ದಂಗೆ ನಾನು ವರದರಾಜ ಸ್ವಾಮಿ ದೇವಸ್ಥಾನ ಹತ್ರಕ್ಕೆ ಹೋದೆ. ಯಾಕೆಂದರೆ ಅಲ್ಲಿ ಲಾಕರ್ ನಾನು ಲಗೇಜ್ ಇಟ್ಟಿದ್ನಲ್ಲ. ಸೊ ಅಲ್ಲಿಗೆ ಬಂದು ಹೆಂಗಿದ್ರು ಅದು ವರದರಾಜ ಸ್ವಾಮಿ ದೇವಸ್ಥಾನ ರೈಲ್ವೆ ಸ್ಟೇಷನ್ಗೆ ಹತ್ರ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ದೇವಸ್ಥಾನದ ಹತ್ರನೇ. ಆಮೇಲೆ ನಾನು 9:30 ಅಷ್ಟೊತ್ತಿಗೆ ನನ್ನ ಟ್ರೈನ್ ಇದ್ದಿದ್ದು. ಸೊ ಅಲ್ಲೇ ದೇವಸ್ಥಾನದ ಹತ್ರ ಇದ್ದಂಥ ಲಾಕರ್ ರೂಮಲ್ಲಿ ಇಟ್ಟಿದ್ದಂಥ ನನ್ನ ಲಗೇಜ್ಗಳನ್ನ ತೊಗೊಂಡು ರೈಲ್ವೆ ಸ್ಟೇಷನ್ ಕಡೆಗೆ ಬಂದೆ. ನಾನು ಈಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ವಾಪಸ್ ಬೆಂಗಳೂರು ಕಡೆಗೆ ನನ್ನ ಪ್ರಯಾಣ ಮತ್ತೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಸೊ 9:40ಕ್ಕೆ ಟ್ರೈನ್ ಇರೋದು. ಸೊ ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಒಂದು 8:10 ಆಗಿದೆ. ಇನ್ನು 1 hour 40 minutes ಕಾಯಬೇಕು. ಒಟ್ಟಿನಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ಹೋಗಿದ್ದ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಂಗ ಪ್ರದಕ್ಷಿಣೆ ಅಂತೂ ನಿಮ್ಗೆ ಸಿಕ್ಕರೆ ಮಿಸ್ ಮಾಡಬೇಡಿ. ಅದರಲ್ಲೂ ಟಿ ಟಿಲಿ ನೀವು ಈ ಡಿಪ್ ಸೇವೆಗಳಿಗೆ ಅಪ್ಲೈ ಮಾಡಿ. ಅಲ್ಲಿ ನಿಮಗೆ ತೋಮಾಲೆ ಸೇವೆ, ಸುಪ್ರಭಾತ, ಈ ಥರದ್ದು ಯಾವುದೇ ಸೇವೆ ಸಿಕ್ಕರೂ ಕಣ್ಣು ಮುಚ್ಕೊಂಡು ಹೋಗಿ ಮಿಸ್ ಅಂತೂ ಮಾಡ್ಕೊಳ್ಳೇಬೇಡಿ. ಯಾಕೆಂದರೆ ಅದು ಅದೃಷ್ಟ ಎಲ್ರಿಗೂ ಸಿಗೋಲ್ಲ, ಕೆಲವರು ಮಾತ್ರ ಸಿಗೋದು. ಸೊ ನಿಮ್ಗೇನಾದ್ರು ಆ ಥರ ಚಾನ್ಸ್ ಸಿಗ್ತದೆ ಅಂದರೆ ಆ ಸೇವೆಯಲ್ಲಿ ಭಾಗಿಯಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಯಾತ್ರೆಯಲ್ಲಿ ನನ್ನೇನು ಜಾಸ್ತಿ ಖರ್ಚಾಗಿಲ್ಲ ಅಂತಲೇ ಹೇಳ್ಬೋದು. ಟ್ರೈನ್ ಟಿಕೆಟ್ಸು, ಅದು ಬಿಟ್ಟರೆ ದೇವಸ್ಥಾನಗಳಿಗೆ ಓಡಾಡೋಕ್ಕೆ ಅಂತ ಆಗಿರೋ ಖರ್ಚು, ಒಂದಷ್ಟು ಮನೆಗೆ ಅಂತ ತೊಗೊಂಡಿರೋ ಐಟಮ್ಸ್, ದೇವ್ರ ಪೂಜೆ ಸಾಮಾನಾಗಲಿ ಅಥವಾ ವಿಗ್ರಹಗಳಾಗಲಿ, ಆ ಖರ್ಚು ಬಿಟ್ಟರೆ ಊಟ ತಿಂಡಿಗಂತೂ ನಾನು 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಯಾಕೆಂದರೆ ಎಲ್ಲ ನನ್ನ ಊಟ ತಿಂಡಿ ಎಲ್ಲ ದೇವಸ್ಥಾನದಲ್ಲೇ ಆಯಿತು. ದೇವಸ್ಥಾನದಲ್ಲೇ ಅಷ್ಟು ಚೆನ್ನಾಗಿ ಊಟ ಕೊಡಬೇಕಾದ್ರೆ ಯಾಕೆ ಆಚೆ ತಿನ್ನಬೇಕಲ್ವ? ಯಾವ ಹೋಟ್ಲಿಗೂ ಕಡಿಮೆ, ಹೋಟ್ಲಿಗೆ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ತಿರುಪತಿಲೂ. ಹಾಗೆ ಈಗ ನಾನು ಬೆಳಗ್ಗೆ ಹೋದಂತಹ ಬೆನ್ನೂರು ಮಂಗಾಪುರ ದೇವಸ್ಥಾನ ಆಗಲಿ ಅಥವಾ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಆಗಲಿ ಇಲ್ಲ ಕಾಳಹಸ್ತಿಲಾಗಲಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಪ್ರಸಾದ ಕೊಡ್ತಾಯಿದ್ರು. ಅಲ್ಲೇ ಊಟನೂ ಆಯಿತು ನನಗೆ. ಮತ್ತು ಈಗ ಸಂಜೆ ಸುಮ್ಮನೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿದೆ. ಯಾಕಂದರೆ ನನ್ನ ಲಗೇಜ್ ಅಲ್ಲೇ ಇಟ್ಟಿದ್ದು ದೇವಸ್ಥಾನ ಹತ್ರ. ಕ್ಯಾರಿ ಮಾಡ್ಕೊಂಡು ಹೋಗೋದೇನೆ ಎಲ್ಲ ಕಡೆಗೆ ಬಂದ್ಬಿಟ್ಟು ಅಲ್ಲಿ ಲಾಕರ್ ಇತ್ತು, ಅಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಈಗ ಸಂಜೆ ಲಗೇಜ್ ತೊಗೊಂಡು ಹಂಗೆ ಸುಮ್ಮನೆ ದೇವಸ್ಥಾನ ಆಚೆನೇ ಕೂತಿದೆ. ಅಲ್ಲಿ ಪಾಯಸ ಬೇರೆ ಕೊಟ್ಟರು, ಯಾರಿಗೆ ಸಿಗುತ್ತೆ ಅದು ಹೇಳಿ? ಸೊ ಊಟ ತಿಂಡಿಗಂತೂ ನಾನು ಇಲ್ಲಿ 1 ರೂಪಾಯಿ ಖರ್ಚು ಮಾಡಿಲ್ಲ. ಜಸ್ಟ್ ಟ್ರಾವೆಲ್ ಮತ್ತು ನನ್ನ ಓನ್ ಥಿಂಗ್ಸ್ ನಾನು ಬೈ ಮಾಡಿರೋದು ಬಿಟ್ಟರೆ ಊಟ ತಿಂಡಿಗೆ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್.